ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ರೈತನ ದೇಶದ ಬೆನ್ನೆಲುಬು ಎಂದು ಸರ್ಕಾರಗಳು ಹೇಳಿಕೊಳ್ಳುತ್ತೆ. ಆದರೆ ಅದೇ ಸರ್ಕಾರಗಳು ರೈತರ ಬೆನ್ನೆಲುಬನ್ನ ಮುರಿಯುತ್ತೇವೆ. ದೇಶಕ್ಕೆ ಅನ್ನ ನೀಡುವ ರೈತನಿಗೆ ಅತಿ ಅವಶ್ಯಕವಾದದ್ದು ಅಂದ್ರೆ ನೀರು. ಅದೇ ನೀರನ್ನ ಕೊಡದೆ ಹೋದ್ರೆ ರೈತ ಬೆಳೆಯುವುದಾದ್ರೂ ಏನು? ರೈತ ಬೆಳೆ ಬೆಳೆಯದೆ ಹೋದ್ರೆ ತಿನ್ನುವುದಾದ್ರೂ ಏನು? ಹೌದು ವೀಕ್ಷಕರೇ, ಮಹದಾಯಿ ನೀರಿಗಾಗಿ ಕಳೆದ 2 ದಶಕಗಳಿಗಿಂತಲೂ ಹೆಚ್ಚು ರೈತರು ಹೋರಾಟ ಮಾಡುತ್ತಾ ಬಂದರೂ ಕೂಡ ಮಹದಾಯಿ ನೀರನ್ನ ಸೇರಿಸಲು ಹಲವಾರು ತೊಡಕುಗಳನ್ನ ಸೃಷ್ಟಿ ಮಾಡಿ ರೈತರನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡ್ತಾ ಇದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಬೆಳಗಾವಿಯ ಪರಿಸರವಾದಿಗಳು ಎಂದು ಹೇಳಿಕೊಳ್ಳುತ್ತಾ ಮಹದಾಯಿ ನೀರನ್ನ ಹರಿಯಲು ಬಿಟ್ಟರೆ ವನ್ಯಜೀವಿಗಳಿಗೆ ಹಾನಿ ಮಾಡಿದಂತಾಗಿದೆ ಎಂದು ರೈತ ಭರವಸೆಗೆ ಅಡ್ಡಗಾಲು ಹಾಕ್ತಾ ಇದ್ದಾರೆ. ಇದನ್ನರಿತ ರಾಜ್ಯದ ಎಲ್ಲಾ ಜಿಲ್ಲೆಗಳ ರೈತ ಸಂಘಗಳ ಮುಖಂಡರು ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿ ಪ್ರಮುಖರಾದ ಸಮಸ್ಯೆ ಅಂದ್ರೆ ಮಹದಾಯಿ ನೀರನ್ನ ಮಲಪ್ರಭಾಗೆ ಹರಿಸಿ ರೈತರ ಬಾಳನ್ನ ಸರಿದೂಗಿಸಲು ಹಾಗೂ ತಕ್ಷಣ ಮಹದಾಯಿ ಯೋಜನೆಯನ್ನ ಜಾರಿ ಮಾಡಲು ಒತ್ತಾಯಿಸಿ ಧಾರವಾಡ ಲೋಕಸಭಾ ಸದಸ್ಯ ಹಾಗೂ ಕೇಂದ್ರ ಮಂತ್ರಿಯಾದ ಶ್ರೀ ಪ್ರಹ್ಲಾದ್ ಜೋಶಿಯವರ ನಿವಾಸದ ಮುಂದೆ ದಿನಾಂಕ 21/7/2025 ಸಭೆ ಜರುಗಿಸಲು ರೈತರು ನಿರ್ಧಾರ ಮಾಡಿದ್ದಾರೆ ಮತ್ತು ಇದರ ಪ್ರಯುಕ್ತವಾಗಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸಹಕಾರ ಕೊಡಬೇಕು ಅಂತ ಮಾನ್ಯ ಆಯುಕ್ತರು ಬೆಳಗಾವಿ ಇವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಆದಿ ದಿನಾಂಕ ನವಲಗುಂದ ಹಾಗೂ ನರಗುಂದದ ರೈತ ವೀರಗಲ್ಲಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ನೇರವಾಗಿ ಹುಬ್ಬಳ್ಳಿಗೆ ಬಂದು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಅಲ್ಲಿಂದ ಕಾಲ್ನಡಿಗೆಯಿಂದ ಕೇಂದ್ರ ಸಚಿವರ ಮನೆಯವರೆಗೂ 1000 ರೈತರು ಭಾಗವಹಿಸಲಿದ್ದಾರೆಂದು ರೈತ ಮುಖಂಡರು ಹೇಳಿದ್ದಾರೆ. ಮಾದಾಯಿ ಅನ್ನೋದು ಒಂದು ವಿಷಯ. ಮಾದಾಯಿ ಅನ್ನೋದ್ರಿಂದ ಆಳವಾಗಿ ದೂರದಿಂದ ಏಕ ನಿರಂತರ ಹೋರಾಟ ಇದು ನಿತ್ಯ. ಆದ್ರೆ ನಮ್ಮಲ್ಲಿ ಇನ್ನೂ ಒಂದಿಷ್ಟು ಕೆಲವೊಂದಿಷ್ಟು ಸಾಕಷ್ಟು ಲೋಪದೋಷಗಳದಾವು. ನಾವು ರೈತರು ಯಾಕೆ ಸಾಲಗಾರ ಕುಂತೇವೆ, ಯಾಕೆ ನಮ್ಮ ರೈತರ ಮಕ್ಕಳಿಗೆ ಕಣ್ಣೇ ಸಿಗಲಂಗ ಬಂದದ್ದು, ಇದ್ರ ಬಗ್ಗೆ ನಾವು ಒಂದು ಇನ್ನೂ ಅಷ್ಟು ಚಿಂತನೆ ಮಾಡಬೇಕು. ಯಾಕಂದ್ರೆ ಈ ಇಷ್ಟರು ಕೂಡ ಈಗ ನೋಡ್ರಿ ಆದಾಯ ಹೆಸರಿನ 3 ಮಂದಿ CM ಆದರೂ ಕೂಡ ಇವತ್ತಿಗೆ ಅವ್ರು ಯಾರು ಇದ್ರ ಬಗ್ಗೆ ಯಾರು ಮಾತಿಗೆ ಹಾಕ್ತಾ ಇಲ್ಲ. ಒಂದು ಲೋಕಸಭೆದೊಳಗೆ ಚರ್ಚೆ ಮಾಡೋದಿಲ್ಲ, ಕಡಿಕಷ್ಟು ಹಿಂಗೆ ಹಾಗೆಗೂ ಚರ್ಚೆ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಅಷ್ಟು ಸಂಪ ನಿದ್ದೆ ಬಂದೈತಿ, ಅವ್ರ ಸಂಪದೊಳಗೆ ಅವ್ರ ಹೆಂಡ್ರ ಮಕ್ಕಳು ಸುಖದಿದ್ದಾರೆ. ಇವತ್ತು ಅವ್ರು ಯಾಕೆ ನಾವು ಅವ್ರನ್ನ ಸೇರಿ ಬಿಟ್ಟೇವೆ ಅಂದ್ರೆ ಅವ್ರು ಯಾಕೆ ಬಿಟ್ಟಾರ ತಮ್ಮ ಇದ್ರ ಮ್ಯಾಗ ಹಂಗ್ಯಾಕೋ ಆರಿಸಿ ಬರ್ತಾರ. ಈಗ ಇವ್ರೇನಿಗೆ ನಮ್ಮ ಜಗದೀಶ್ ಶೆಟ್ಟರ್ ಅವ್ರು ನಿಮ್ಮ ಲೋಕಸಭಾ ಸದಸ್ಯರು ಏನಾದ್ರಲ್ಲ, ಇವರಾಗ್ಲಿ ನಮ್ಮ ಜೋಶಿ ಅವರಾಗ್ಲಿ ಇವತ್ತು ಇವ್ರು BJP ನರೇಂದ್ರ ಮೋದಿ ಹೆಸರು ಹೇಳಿ ಆರಿಸಿ ಬರ್ತಾರೆ. ಇವ್ರು ಬೇಕಾದ್ರೆ ತಾಮಂತ್ರಿ ಇವ್ರು ಹೆಂಡ್ರ ಇವ್ರಿಗೆ ಓಟ್ ಹಾಕೋದ್ರಿ, ಇವ್ರು ಒಬ್ಬರ ಪಕ್ಷಕ್ಕೆ ಹೋಗಿರ್ತಾರೆ. ಅಂತ ಪರಿಸ್ಥಿತಿ ಒಳಗೆ ಇವ್ರು ಅದಾರ. ಇವ್ರಿಗೆ ಏನು ಬೇಕಾಗಿಲ್ಲ, ಇವ್ರು ದುಡ್ಡು ಮಾಡ್ಕೊಳ್ಬೇಕಾಗೈತಿ, ಸಾಕಷ್ಟು ಫ್ಯಾಕ್ಟ್ರಿ ಕಟ್ಟಬೇಕಾಗೈತಿ, ಇದನ್ನ ಮಾಡ್ಕೊತ ಹೊಂಟಾರೆ. ಆಮೇಲೆ ಇವ್ರಿಗೆ ಯಾವ ಕಮಿಷನ್ ಬರುವಂತ ಯೋಜನೆಗಳು ಆ ಯೋಜನೆಗೆ ಅಷ್ಟೇ ಇವ್ರು ಒತ್ತು ಕೊಡ್ತಾರೆ, ಬೇರೆ ಯಾವುದಕ್ಕೂ ಒತ್ತು ಕೊಡುದಿಲ್ಲ. ಆದ್ರೆ ನಾವು ಇವತ್ತು ಬೆಳೆ ವಿಮಾ ಅನ್ನೋದು ನೋಡಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ. ಈ ನಮ್ಮಲ್ಲೇ 50-50 ಒಳಗೆ ಬಸ್ನಗೌಡ್ರ ಬೆಳೆ ವಿಮಾ ಕಂಪನಿಗಳ ನಡೆಸ್ತಾವ. ಆ ಏಜೆಂಟ್ ಕಂಪನಿಯವ್ರ ಆಫೀಸರ್ಗೆ ಕಂಪನಿ ವರ್ಕರ್ಗಳಿಗೆ ದುಡ್ಡು ಕೊಟ್ಟು ಬೆಳೆ ವಿಮಾ ಬಿಡುಗಡೆ ಮಾಡಿಸ್ಕೊಂಡ್ ಬರ್ತಾನೆ. ಆ ಬೆಳೆ ವಿಮಾ ಬಿಡುಗಡೆ ಮಾಡಿಸ್ಕೊಂಡು ಬಂದು ಆ ರೈತ 50-50 ಅಂದ್ರೆ ರೊಕ್ಕ ಇಸ್ಕೊಳಕ್ ಅವ್ರು ಹೊಂಟಾರ. ಇವ್ರು ನಾನಾ ಮಾಡಿಸೀನಿ ಅದು ಇವ್ರ ಚೀಲಗಳಲ್ಲ ಅವ್ರು ಮಾಡಿದವ್ರು. ಆ ಏಜೆಂಟ್ ಅವ್ರು ಇವ್ರು ಬೇರೆ ಯಾರಾದ್ರಿ ಇವ್ರ ಚೀಲಗಳ ಮುಖಾಂತರ ಮಾಡ್ಸ್ಯಾರ. ಮತ್ ಹೊಳ್ಳಿ ಇವ್ರ ಚೀಲಗಳು ಕಡಿಸಿದ್ದನು ಒಂದ್ ಸೈಡ್ ಹಳ್ಳಿಗಳ ಕಡಿತ ಒಂದು 100 ಹಳ್ಳಿ ಕಡಿತ ತಗೊಂಡು 100 ಹಳ್ಳಿಗಳೇ ಹೆಂಗಾರ ಮಾಡಿ ನಾವು ಮುಗದಾಟ ಇವರು ಹಂಗ ನಾವು ಈ ರಾಜಕಾರಣಿಗಳು ವಿಶೇಷವಾಗಿ ಸಂಸದರನ್ನ ಅವ್ರನ್ನ ಏನಾರ ಬಂಧಿಸ್ಬೇಕಾದ್ರೆ ಇವ್ರು ಮುಗದಾನು ನಮ್ಮ ಕೈಯಾಗಿರ್ಬೇಕು. ನಾವು ಹಂಗ ನೀರು ಕೊಡ್ರಿ ಅವ್ರು ಜನ ತಪ್ಪೋದು ನೀರು ಕೊಡೋದಿಲ್ಲ. ಅವ್ರು ಏನು ಕೆಲವೊಂದಿಷ್ಟು ಸೈಡ್ ದಂಧೆಗಳ ಮಾಡಾಕ್ತಾರ, ತುಡುಗ ಬಡಗ ಆ ದಂಧೆಗಳನ್ನ ಕುಕ್ ಸಮೇತ ಸಾಕಷ್ಟು ನಮ್ಮಲ್ಲಿ ಕುಟ್ಕೊಳೋದವು. ಅವ್ರು ಯಾರು ಮಾಡಿ ಎಲ್ಲೇ ನೀವು ಹೇಳ್ತಂದ್ರೆ ಹೋಗ್ಬೋದು. ಹಂಗ ನಿಮ್ಗೆ ಹೇಳ್ತೀವಿ ಎಲ್ಲಿ ಒಬ್ಬ BJP ಕಾರ್ಯಕರ್ತ 500 ಖಾತೆ ಮಾಡಿ ಬೆಳೆ ವಿಮಾ ತುಂಬೇಣ, ಆ ಬೆಳೆ ವಿಮಾ ಹಾಕಾವ. ಎಲ್ಲಿ ಸಾರ್ವತ್ರಿಕವಾಗಿ ಏನು ತುಂಬ್ಯಾರಲ್ಲ ಅವು ಬೆಳೆ ವಿಮಾ ಆಗುದಿಲ್ಲ. ಅಂದ್ರೆ ಇವರು ಚೀಲಗಳಲ್ಲ ಅವ್ರು ಮಾಡಿದವರು. ಇಂಥವನ್ನೆಲ್ಲ ತುಡುಗಿಡೋದು ಇವ್ರು ಪೂರ ಇಂಥವ್ನು ಈ ವಿಷಯದೊಳಗೆ ಏನು ಅವ್ರ ಮನೆ ಮುಚ್ಚಿ ಆಗ್ತಾವ್ರಿ. ಇಂಥವ್ನು ಒಟ್ಟು ಅವ್ರಿಗೆ ಒತ್ತು ಕೊಟ್ಟಾಗ ಒಂದು ಏನಾರ ಮಾಡಿ ಹೋದ್ರೆ ಅವ್ರ ಮಂತ್ರಿ ಮಂಡಲದಿಂದ ಕೈ ಬಿಡಿಸುವಂತ ಶಕ್ತಿ ನಮ್ಮಲ್ಲಿ ಬರ್ಬೇಕು. ಅಂದಾಗ ಒಬ್ಬರು ನಾವು ಏನಾರ ಹೊಡೆದು ಹೋಗ್ತೀವಂದ್ರೆ ಮಂತ್ರಿ ಮಂಡಲದಿಂದ ತೆಗಿಯಾಕ ನಾವು ತಗುವಂತ ಹೋರಾಟ ನಾವು ಇಷ್ಟರು ಕೂಡ ಮಾಡಿದ್ದಕ್ಕರವಾದ್ರೆ ಮುಂದೆ ಏನ ಮಾಡೋದು ಅದ್ರ ಜೊತೆ ರೈತರ ಕೆಲಸ ಮಾಡ್ಬೇಕು, ರೈತರು ಯಾವಾಗ ಮಾಡಿಸಬಾರ್ದು ಅನ್ನುವಂತ ಹೆಸರಿಗೆ ಬರ್ತದೆ. ಈಗ ನಾವು ನೀರಿನ ವಿಷಯ ಇಟ್ಕೊಂಡು ಹೋದ್ರೆ ಅವ್ರು ಹೋಗುದಿಲ್ಲ. ಕನಿಷ್ಠ ಏನ್ ಮಾಡ್ತಾರೆ, ಅವ್ರು ಚೀಲಗಳ ಹಚ್ಚಿ ನಮ್ಮನ್ನು ಬೆದರ್ಸ್ತಾರ, ಅಥವಾ ನಾವು ದಿನನಿತ್ಯ ಬಾಳೆ ಬಿಟ್ಟು ಅವ್ರ ಮನೆ ಕುಂದ್ರಾಕ ಆಗುದಿಲ್ಲ. ಇಂಥವಲ್ಲ ನೂರಾರು ಸಮಸ್ಯೆಗಳದಾವ.
ಈ ಒಂದು 100 ಸಮಸ್ಯೆ ಒಳಗೆ ಒಂದು 10 ಸಮಸ್ಯೆ ತಗೊಂಡು ಅವ್ರು ಬಾಗಿಲು ಹೋದ್ರೆ ನಮ್ಗೆ ಏನೋ ಒಂದು ಕಡಿಕೆ 9 ಜಯ ಸಿಗ್ತಾವ. 10 ಒಂದು 5 ಇದು ಸಿಕ್ಕರೆ ನಮ್ಗೆ ಹೋರಾಟಕ್ಕೆ ಒಂದು ಹುರಿದುಂಬ ಆಗತ್ತೆ. ಮತ್ತು 10 ನಾವು ಒಂದ ವಾಲಿ ಒಂದು ಆಗಲಿಲ್ಲ ನಮ್ಗೆ ಆಗವಲ್ ಬಿಡ್ರಿ ಎಷ್ಟು ಹೋರಾಟ ಮಾಡೋದು, ಎಲ್ಲಿ ಮಠ ಮಾಡೋದು. ಆಮೇಲೆ ಈಗ ನಾವು ಓಡಾಡ್ಬಿಡ್ತೇವೆ. ನಾವು ಈಗ ನಮಗೆ ಯಾವುದು ಆರ್ಥಿಕ ಮೂಲ ಇಲ್ರಿ. ನಾವು ಕಿಶನ್ ರೊಕ್ಕ ಹಾಕೊಂಡ ಇದನ್ನ ಮಾಡ್ತೀವಿ. ಅವ್ರು ತುಡು ಮಾಡಿ ನಮ್ಮನ್ನ ಹೆದರ್ಸಾಕ, ತುಡು ಮಾಡಿ ರೊಕ್ಕ ಮಾಡ್ಕೊಂಡು ನಮ್ಮನ್ನ ಹೆದರ್ಸಾಕ್ ಬರ್ತಾರ. ನಾವು ಮಣಿ ಮಠ ಮಾಡ್ಕೊಂಡು ಅವ್ರ ಹೆದರ್ಸೋ ಶಕ್ತಿ ನಮ್ಮಲ್ಲಿ ಇಲ್ಲ. ಇದು ಒಂದು ನಮ್ಮ ವೀಕ್ನೆಸ್ ಇದೆ. ಅದಕ್ಕೆ ನಾವು ಒಟ್ಟು ಕೆಲವೊಂದಿಷ್ಟು ಇದ್ರಾಗ ನಾವು ಒಂದಿಟ್ಟು ಮಾರ್ಪಾಡು ಆಗ್ಬೇಕು. ಏನು ಬ್ರಿಟಿಷ್ ಪಾಲಿಸಿ ಅಂತ ಅಂದ್ರಲ್ಲ ರಾಜೇಗೌಡರು, ಅವ್ರು ಏನು ಬ್ರಿಟಿಷ್ ಪಾಲಿಸಿ ಮಾಡಿ ನಮ್ಮ ರೈತ ಸಂಘಟನೆಗಳಿಗೆ ಏನು ಹೊಡಿತಾರ, ಅಥವಾ ರೈತರಿಗೆ ಬೆಂಕಿ ಹಚ್ಚಿ ರೈತ ಮುಖಂಡರಿಗೆ ಬೆಂಕಿ ಹಚ್ಚಿ ಸಂಘ ಓಡಿಸ್ತಾರಲ್ಲ, ನಾವು ಹಂಗ ಅವ್ರ ಪಕ್ಷದ ಬೆಂಕಿ ಹಚ್ಚಿ ಯಾವ ಪಕ್ಷದ ಹಾಕಿ ಈ ಪಕ್ಷ ನಾವು ಒಂದಿಟ್ಟು ಅವ್ರು ಕಿವಿ ಕಡಿಯುವಂತ ಕೆಲಸ ಮಾಡ್ಬೇಕ. ಮತ್ತೆ ನಾವು ಹಂಗ ನೇರವಾಗಿ ಹೋದಿವಿ, ಅವ್ರು ಯಾರು ನಮ್ಮ ದಾನ ಮಾಡೋದಿಲ್ಲ. ನಾವು ಇದರ ಒಂದಿಷ್ಟು ನಮ್ದಾದ ರಾಜಕೀಯ ತಂತ್ರಗಾರಿಕೆ ಬೆಳೆಸಿ ಮುಂದೆ ನಾವು ಅಂದಾಗ ನಾವು ಒಟ್ಟು ಯಶಸ್ವಿ ಆಗತ್ತೆ ಅಂತೇಳಿ ನಾನು 2 ಮಾತು. ಇವತ್ತ ಪೂರ್ವ ಸಭೆಯಲ್ಲಿ ಬೆಳಗಾವಿ ಸರ್ಕಿಟ್ ಹೌಸ್ನಲ್ಲಿ ನಡೆದಂಥ ಸಭೆಯಲ್ಲಿ ಹುಬ್ಬಳ್ಳಿಯಲ್ಲಿ ನವಲಗುಂದ ನರಗುಂದದ ವೀರಗಲ್ಲಿಗೆ ಮಾಲಾರ್ಪಣೆ ಮಾಡಿ ಹುಬ್ಬಳ್ಳಿಯಲ್ಲಿ ಈದ್ಗಾ ಮೈದಾನದಲ್ಲಿ ಎಲ್ಲ ಜನರು ಸೇರಿ ಅಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಕಾಲ್ನಡಿಗೆಯಲ್ಲಿ ಜೋಶಿ ಅವರ ಮನೆ ಮುಂದೆ ಹೋಗಿ ಬಹಿರಂಗ ಸಭೆ ಮಾಡಿ ಅಲ್ಲಿ ನಿರಂತರ ಧರಣಿಯನ್ನು ಹಮ್ಮಿಕೊಳ್ಳಲಾಗುವುದು. ಆ ಸಭೆಯಲ್ಲಿ ದಯವಿಟ್ಟು ಎಲ್ಲ ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಎಲ್ಲ ರೈತ ನಾಯಕರು, ರೈತರು ಎಲ್ಲರೂ ಯಾರಿಗೇ ನಾವು ಆಹ್ವಾನ ಇಲ್ಲದಿದ್ದರೂ ಕೂಡ ತಾವು ಸ್ವ ಇಚ್ಛೆಯಿಂದ ರೈತರು ಈ ಸಭೆಗೆ ಆಗಮಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಇನ್ನು ಆಯುಕ್ತರಿಗೆ ಮನವಿ ಅರ್ಪಿಸುವ ಸಂದರ್ಭದಲ್ಲಿ ರೈತ ಮಹಾಕೂಟದ ಅಧ್ಯಕ್ಷ ಬೀರಪ್ಪ ದೇಶನೂರ್, ಶಂಕರಣ್ಣ ಅಂಬ್ಲಿ, ಲೋಕನಾಥ್ ಹಿಪ್ಸೂರ್, ರಘುನಾಥ್ ನಡುವಿನ ಮನಿ, ಬಸನಗೌಡ ಪಾಟೀಲ್, ದೇವೇಂದ್ರಪ್ಪ ಗುಡಿಸಾಗರ್, ಮಲ್ಲಿಕಾರ್ಜುನ್ ಮುಕಾಶಿ, ಬಸವರಾಜ್ ಸಾಬ್ಲೆ ಹಾಗೂ ಎಸ್ಎಸ್ ಪಾಟೀಲ್ ಮತ್ತು 100 ರೈತರು ಭಾಗವಹಿಸಿದ್ರು. ಪರಮೇಶ್ವರ್ ತಿರ್ಲಾಪುರ್, ವರದಿಗಾರರು, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.